ಇವತ್ತು ನಮ್ಮ ಕೋಚ್ನ ಮೀಟ್ ಮಾಡೋಕ್ಕೆ ಆಂಧ್ರ ಪ್ರದೇಶ್ಗೆ ಹೋಗಿದ್ದೆ. ಹಾಯ್ ನಮಸ್ಕಾರ ಎಲ್ರಿಗೂ. ಡೇ 48 ಆಫ್ ಐಸಿಯನ್ ಪ್ರೆಪ್. ಬೆಳಗ್ಗೆ ಬೇಗ ಎದ್ದು ಫಸ್ಟ್ ಮೀಲ್ ಸೆಕೆಂಡ್ ಮೀಲ್ ಎಲ್ಲ ರೆಡಿ ಮಾಡಿ ಪ್ಯಾಕ್ ಮಾಡಿ ನಾನು ರೆಡಿಯಾಗಿ ಜರ್ನಿ ಶುರು. ಯಾರ್ಪುರಂ ರೈಲ್ವೆ ಸ್ಟೇಷನ್ ತನಕ ಬಸ್ಸಲ್ಲಿ ಹೋಗಿ ಅಲ್ಲಿಂದ ಟ್ರೈನ್ ಹತ್ತಿ ಸೀದಾ ಕುಪ್ಪಮ್ಮಿಗೆ ಹೊರಟೆ. ನಮ್ಮ ಕೋಚ್ ಇರೋದು ಕುಪ್ಪಮ್ಮಲ್ಲಿ, ಅದು ಆಂಧ್ರ ಪ್ರದೇಶಲ್ಲಿ ಬರುತ್ತೆ. ಹೋಗ್ತಾ ಟ್ರೈನಲ್ಲೇ ನಂದು ಫಸ್ಟ್ ಮೀಲ್ ಕಂಪ್ಲೀಟ್ ಮಾಡಿದೆ. ಫಸ್ಟ್ ಮೀಲ್ಗೆ ಡೆಸರ್ಟ್ ಮತ್ತು 3 ಎಗ್ಸ್ ತಿಂದೆ. ಕುಪ್ಪಮ್ ರೀಚ್ ಆಗ್ತಿದ್ದಾಗೆ ಇವತ್ತಿನ ಲೆಗ್ಸ್ ವರ್ಕೌಟ್. ಟೋಟಲ್ 6 ವೇರಿಯೇಷನ್ ಮಾಡಿದೆ. ಯಾವ್ಯಾವ ವೇರಿಯೇಷನ್ ಮಾಡಿದ್ದೀನಿ ಅಂತ ಕ್ಯಾಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ವರ್ಕೌಟ್ ಮುಗಿದಿದ್ದಾಗೆ ಪೋಸಿಂಗ್ ಸೆಷನ್ ಸ್ಟಾರ್ಟ್ ಆಯಿತು. ಪೋಸಿಂಗ್ ಪ್ರಾಕ್ಟೀಸ್ ಮಾಡೋಕ್ಕಂತ ನಾನು ಕುಪ್ಪಮ್ಮಿಗೆ ಬಂದಿದ್ದೆ. ಈ ಸಲ ಬ್ಯಾಂಗ್ಳೂರ್ ಐಸಿಯನಲ್ಲಿ ನಮ್ಮ ಕೋಚನ್ನು ಸೇರಿಸಿ 6 ಮೆಂಬರ್ಸ್ ಪಾರ್ಟಿಸಿಪೇಟ್ ಮಾಡ್ತಿದ್ದೀವಿ. ಪೋಸಿಂಗ್ ಸೆಷನ್ ಮುಗಿಸೋ ಅಷ್ಟರಲ್ಲಿ ಎನರ್ಜಿ ಫುಲ್ಲು ಡ್ರೈನ್ ಆಗಿತ್ತು. ಸೆಕೆಂಡ್ ಮೀಲ್ಗೆ ಪಾರ್ಸಲ್ ತಂದಿದ್ದು ರೈಸ್, ಚಿಕನ್, ಬೀನ್ಸ್ ತಿನ್ಕೊಂಡು ಟ್ರೈನ್ ಹತ್ತಿ ವಾಪಸ್ ಬೆಂಗಳೂರಿಗೆ ಬಂದೆ. ತುಂಬ ಹಸಿವಾಗ್ತಿತ್ತು. ಸ್ನ್ಯಾಕ್ಸಿಗೆ ಅಂತ 150 ಗ್ರಾಮ್ಸ್ ವಾಟರ್ ಮೆಲನ್ ತಿಂದು ಒಂದು ಬಿಸಿ ಬಿಸಿ ಫಿಲ್ಟರ್ ಕಾಫಿ ಕುಡಿದೆ. ಸಂಜೆ ಬರೋ ಅಷ್ಟರಲ್ಲಿ ಮ್ಯಾಚ್ ಬೇರೆ ಸ್ಟಾರ್ಟ್ ಆಗೋಗಿತ್ತು. ಇವತ್ತಿನ ಮ್ಯಾಚ್ ಅಂತೂ ಸೋತ್ವಿ, ಆದರೂ ಎಲ್ಲರೂ ಚೆನ್ನಾಗಿ ಆಡಿದ್ರು. ಮ್ಯಾಚ್ ನೋಡಿ ಮುಗಿಸ್ಕೊಂಡು ನಾನೊಂದು ಸ್ವಲ್ಪ ಕಾರ್ನ್ ತಿಂದು ನಮ್ಮ ಮ್ಯಾಚ್ ಸ್ಟಾರ್ಟ್ ಮಾಡಿದ್ವಿ. ಅಂದರೆ ಬ್ಯಾಡ್ಮಿಂಟನ್ ಆಡೋಕ್ಕೆ ಹೋಗಿದ್ವಿ. 1 ಅವರ್ ಬ್ಯಾಡ್ಮಿಂಟನ್, ಫುಲ್ಲು ಕಾರ್ಡಿಯೋ. ಬ್ಯಾಡ್ಮಿಂಟನ್ ಎಲ್ಲ ಆಡಿ ಮುಗಿಸ್ಕೊಂಡು ಥರ್ಡ್ ಮೀಲ್ಗೆ ವೆಜಿಟೇಬಲ್ ರೈಸ್ ಜೊತೆ ಬೀನ್ಸ್ ಮತ್ತು ಚಿಕನ್ ತಿಂದೆ. ಥರ್ಡ್ ಮೀಲ್ ಮುಗಿಸಿ ಡೈಲಿ ಸ್ಟೆಪ್ ಕೌಂಟ್ ಕಂಪ್ಲೀಟ್ ಮಾಡೋಕ್ಕೆ ವಾಕ್ ಹೊರಟೆ. ವಾಕ್ ಮುಗಿಸಿ ಇವತ್ತಿನ ಡೇ ಕಂಪ್ಲೀಟ್ ಮಾಡಿದೆ. ಇವತ್ತಿಗಿಷ್ಟೇ, ಮತ್ತೆ ನಾಳೆ ಸಿಗುವ. ಬಾಯ್ ಬಾಯ್.